ರಾಜ್ಯದ ಎಲ್ಲ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ನೀಡಿಕೆಗೆ ರಾಜ್ಯ ಕ್ಯಾಬಿನೆಟ್ ಇಂದು ಒಪ್ಪಿಗೆ ನೀಡಿದೆ. ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯದೆ ನಿರ್ಮಿಸಿದ ಸೈಟ್, ಮನೆ, ಅಪಾರ್ಟ್ಮೆಂಟ್ಗಳಿಗೂ ಎ ಖಾತಾ ಸಿಗಲಿದೆ. ಸಿಎಂ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆದ ಕ್ಯಾಬಿನೆಟ್ ಸಭೆ. ಬೆಂಗಳೂರಿನ ಕೋಗಿಲು ಲೇಔಟ್ನ 26 ಕುಟುಂಬಗಳು ಸರ್ಕಾರದ ನಿಯಮದ ಪ್ರಕಾರ ಸರ್ಕಾರಿ ಮನೆ ಪಡೆಯಲು ಅರ್ಹತೆ ಹೊಂದಿವೆ. 26 ಕುಟುಂಬಗಳಿಗೆ ಮನೆ ನೀಡಲು ನಿರ್ಧರಿಸಲಾಗಿದೆ. ಸರ್ಕಾರಿ ಭೂಮಿಯನ್ನೇ ತಮ್ಮದೆಂದು ಬೇರೆಯವರಿಗೆ ಮಾರಿದ್ದ ವಾಸಿಂ ವಿಜಯ್ ಬಂಧಿಸಲಾಗಿದೆ. ಅವರಿಬ್ಬರು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು. ಬಾಲ್ಯದಿಂದಲೂ ಒಟ್ಟಿಗೆ ಇದ್ದ ಅಣ್ಣ ತಂಗಿ ಮಧ್ಯೆ ಸಲುಗೆ ಬೆಳೆದು ಪ್ರೀತಿಗೆ ತಿರುಗಿತ್ತು. ಇದೀಗ ಯುವತಿ 21 ವರ್ಷದ ರಾಮಲಕ್ಷ್ಮಿ ದುರಂತ ಅಂತ್ಯ ಕಂಡಿದ್ದಾಳೆ. ಕೃಷ್ಣನಿಗೆ ಬೇರೆ ಹುಡುಗಿಯೊಬ್ಬಳ ಜೊತೆ ಮದುವೆಯಾಗಿದ್ರು ತನ್ನ ತಂಗಿ ರಾಮಲಕ್ಷ್ಮಿ ಜೊತೆ ಲಿವಿನ್ನಲ್ಲಿದ್ದ ಯುವತಿ ಕುಟುಂಬಸ್ಥರು ಮಗಳ ಅಗಲಿಕೆಗೆ ನ್ಯಾಯ ಬೇಕು ಎಂದು ಆಗ್ರಹಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಅಭಿಮಾನಿಗಳಿಗೆ ಇವತ್ತು ಹಬ್ಬದ ಸಂಭ್ರಮ. ತಮ್ಮ ನೆಚ್ಚಿನ ನಟನ ಹುಟ್ಟುಹಬ್ಬವಾದರೆ ಇನ್ನೊಂದು ಬಹು ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಟೀಸರ್ನ ಒಂದು ತುಣುಕಿನಲ್ಲಿ ಹಸಿ ಬಿಸಿ ದೃಶ್ಯವಿದೆ. ಟಾಕ್ಸಿಕ್ ಗ್ಲಿಮ್ಸ್ನಲ್ಲಿ ಇರೋ ನಟಿ ನ್ಯಾಟಲಿ ಬರ್ನ್ ಟಾಕ್ಸಿಕ್ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ರು. ಇನ್ನೊಂದು ವಿಚಾರ ಅಂದ್ರೆ ಈ ಸಿನಿಮಾ ಮಕ್ಕಳಿಗೆ, ಅಪ್ರಾಪ್ತರಿಗೆ ಅಲ್ಲ ಎಂದು ಟಾಕ್ಸಿಕ್ ತಂಡ ಸ್ಪಷ್ಟಪಡಿಸಿದೆ.